ಹಲೋ ಟೀಚರ್, ನಾನು ಗೊತ್ತಾಯ್ತು. ಅದೇ ನಾನು ಹೇಳಿದ್ನಲ್ಲ, ಆ ಡೇಟು ಮೀನಾ ಆ ಆರ್ಡ್ರಿಗೆ ಒಪ್ಕೋಬಾರ್ದು ಅಂತ. ಒಪ್ಕೊಳ್ಳಲ್ಲ. ಅದ್ ಹೇಗ್ ಒಪ್ಕೊಬಿಡ್ತಾರೆ ಅಂತ ನಾನು ನೋಡ್ತೀನಿ. ನೀವು ಧೈರ್ಯವಾಗಿರಿ. ನಾನ್ ಯಾಕೆ ಧೈರ್ಯವಾಗಿರ್ಲಿ ಹೇಳಿ? ನಿಮ್ಮ ಕೊಬ್ಬಿಳಿಸ್ಬೇಕು ಅಂದವಳು ಅವಳು ಕೊಬ್ಬನ್ನ ನೀವ್ ಇಳಿಸಿ ಅಂದೆ ಅಷ್ಟೇ. ಇಳಿಸ್ತೀನಿ ಸರಿಯಾಗಿ ಇಳಿಸ್ತೀನಿ. ಆಯ್ತು, ಇಳಿಸಿ. ಇವರೆಲ್ಲ ಇದ್ರೆ ನಾನು ಮೀನಾನ ತಡಿಯಕ್ಕಾಗಲ್ಲ. ಮೊದ್ಲು ಇವ್ರನ್ನೆಲ್ಲ ಹೊರಗ್ ಸಾಕಾಗ್ಬೇಕು, ಆಮೇಲೆ ಇದೆ ಅವಳಿಗೆ. ಹೀಗೆ ತಿನ್ಕೊಂಡ್ ಕೂತಿದ್ರೆ ಯಾವಾಗ್ಲೂ ನಿನ್ ಶೋರೂಮ್ಗೆ ಹೋಗೋದು? ಎದ್ದೋಗು ಬೇಗ. ಹೋಗಣ ಬಿಡಮ್ಮ. ಹೀಗೆ ಅವಗೆಡಿಸ್ಕೊಂಡೆ ನೀನು ನಾಲಾಯಕ್ ನೆಲ್ಲಿಕಾಯಿ ಆಗಿರೋದು. ದೋಸೆ ಮೇಲೆ ದೋಸೆ ತಿಂತಾ ಇದ್ರೆ ಕೆಲ್ಸ ಹೇಗೋ ಮಾಡ್ತೀಯಾ? ಸಿಂಪಲ್ ತರ ಅಂತ ಆಕಳಿಸ್ಕೊಂಡ್ ಮಲ್ಗದ್ ಬಿಟ್ಟು ಕತ್ತೆ ತರ ದುಡಿಬೇಕು. ಆಯ್ತು ಏನ್ ತಿನ್ಲ ಬೇಡವಾ? ನಾನು ತಿನ್ಬೇಡ ಅಂತಾನೆ ಹೇಳ್ತಾ ಇರೋದು. ಏನೀಗ ನೀನು ಕುತ್ಕೊಂಡು ತಿನ್ಬೇಕಾ? ಇವತ್ತೆ ನಾನ್ ಜ್ಯೂಸ್ ಮಾಡ್ಕೊಂಡಿದೀನಿ, ನನ್ಗಿದ್ ಸಾಕು. ನೀನ್ ಜಾರಿ ಕರ್ಮ, ನೀನ್ ಜಾಡೆ ಬುದ್ಧಿ ಇದೆ ನಿನಗೆ. ಯಾಕೆ ಹಾಕೋತಿದ್ಯ? ಬೇಡ. ಯಾಕೆ ಮನುಜ ಹೇಳಿದ್ರು ಕೇಳಿದ್ರೆ ನುಂಗ್ತಾ ಕೂತಿದ್ಯಲ್ಲ. ಎಲ್ಲಿ ನುಂಗ್ತಾ ಇದೀನಿ? ಚೆನ್ನಾಗಿ ಅಗದು ಆಮೇಲೆ ನುಂಗ್ತಾ ಇರೋದು. ಜೀರ್ಣ ಆಗೋದ್ ಬೇಡವಾ? ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಕಡೆ. ಹೊಡ್ತೀನಿ ಅಂದ್ಮೇಲೆ ನಿಂತಿರ್ಬಾರ್ದು, ಹೊಡ್ಕೊಡ್ಬೇಕು. ಹೊಡಿ. ಅಪ್ಪಯ್ಯ ತಿಂಡಿ? ಅಯ್ಯೋ ಅವತ್ತೆಲ್ಲ ಆಗ್ಲೇ ಆಯ್ತು ಕಣ. ಅಪ್ಪಯ್ಯ ನನ್ ಜೊತೆ ಒಂದ್ ಪೀಸು. ಆಯ್ತು ಬಾಪ. ಬೇಡ ಅಂತ ಹೇಳ್ತಾ ಇದೀನಲ್ಲ, ಯಾಕೋ ಸುಮ್ನೆ ತಿನ್ನಿಸ್ತೆ ಅವ್ರಿಗೆ? ಏನು ಬೇಕಾಗಿಲ್ಲ, ನೀವು ಹೊಡಿ. ಯಾಕವು ನಾವ್ ಅಪ್ಪಯ್ಯ ದ್ವಾಸೆಗಳು ತಿಂದ್ರೆ ತಮಗೇನು ಅಂತೀನಿ. ಅಯ್ಯೋ ಮೊನ್ನೆಲ್ಲ ಅಜೀರ್ಣ ಆಗಿ ತೇಗು ನೀರ್ ಕುಡಿದ್ರು ಆಸಿಡ್ ಕುಡ್ದಂಗ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಒಂದೇ ಒಂದ್ಸರಿ ತಿಂದಿದ್ದಾರೆ, ಸಾಕು ಅವ್ರಿಗೆ, ಸಾಕು. ಹೌದಯ್ಯ, ನೀನ್ ಆಸೆ ಪಟ್ಟೆ ಅಂತ ತಿಂತೀನಿ ಹಿಂದೆ. ಅರ್ಗಲ್ಲ ಕಣ. ಅರ್ಗಲ್ಲ. ಅಯ್ಯೋ ಯಾಕೆ ನಿಂತಿದ್ರ? ಹೊರಟಿ ನೀವು, ಟೈಮ್ ಆಯ್ತು. ಯಾಕೆ ಆತ ಕುಡಿದ ನೀನ್ ತರ ಆಡ್ತಾ ಇದ್ದೀನಿ. ಇನ್ನೂ ಟೈಮ್ ಇದೆ ಕಣೆ. ನೋಡಿ. ಅಯ್ಯೋ ಅದು ಟೈಮು ಬರೀ ಗಡಿಯಾರದಲ್ಲಿ ಇರೋದಷ್ಟೇ. ಅಯ್ಯೋ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ರಸ್ತೆಲಿ ಕಾಲಿಟ್ರೆ ಸ್ಪೀಡಾಗಿ ಹೋಗ್ಬಿಡುತ್ತೆ ಟೈಮು. ದಾರಿಯಲ್ಲಿ ನೀವು ಟೆನ್ಷನ್ ಮಾಡ್ಕೋಬಾರ್ದು ಅಂದ್ರೆ ಬೇಗ ಹೊಟ್ಬಿಡ್ಬೇಕು. ಹೊಡಿ. ಆಯ್ತು ಹೋಗ್ತೀನಿ. ನೀನ್ ಯಾಕೆ ಹಿಂಗೆ ದೇವ್ರ ಬಂದಾಗ ಆಡ್ತಾ ಇದೀಯಾ? ಭಯ. ಅಯ್ಯೋ ನನ್ನ ಭಯ ನಿಮ್ಗೇನು ಗೊತ್ತು ಹೇಳಿ? ಭಯ ಯಾಕೆ ಪಡ್ತೀಯಾ? ಧೈರ್ಯವಾಗಿರ್ಬೇಕು. ಸರ್ವಜ್ಞರು ಹೇಳ್ತಾರೆ, ಅಂಜದಲ್ಲಿ ಕೊಂಡಿಹರೆ ನಂಜು ಅಮೃತವುದಕ್ಕೂದು. ಅಂಜಿ ಅಳುಕುತ್ತಲೇ ಕೊಂಡಿಹರೆ ಅಮೃತವೂ ನಂಜು ಆಗುವುದು ಸರ್ವಜ್ಞ ಅಂತ. ಧೈರ್ಯವಾಗಿದೆ ಶಾಂತ. ಟೈಮ್ ಇಲ್ದೇ ಇರೋ ಟೈಮಲ್ಲೂ ಸಾಲನ್ನ ಬಿಡ್ತಾನೇ ಇರ್ತೀರಲ್ಲ ನೀವು. ಹೊರಡಿಪ್ಪ, ಟೈಮ್ ಆಯ್ತು. ಸರಿ ಆಯ್ತು, ಹೊರಡ್ತೀನಿ. ಅಪ್ಪಯ್ಯ ಬಿಟ್ಟು ಬರ್ಲಾ? ಆಟೋ ಬುಕ್ ಮಾಡಿದಾರೆ, ಅವ್ನ್ ಗೇಟ್ ಹತ್ರ ಕಾಯ್ತಾ ಇದ್ದಾನೆ. ಜಾಸ್ತಿ ಆಗ್ಬಿಡ್ತಾನೆ ಬಿಲ್ಲು. ಹೊರಡಿ ನೀವು. ಆಟೋ ಬಂದಿದೆಯಪ್ಪ, ಹೊರಡ್ತೀನಿ. ಇವಳು ಆಟ ನೋಡಕ್ ಹೊಟ್ಟವ್ರಿಗೆ ಯಾಕೆ ಮಾವ ಅಂತ ತಡಿತಿದ್ಯ? ಏನ್ ಬಂದಿರೋದ್ ನಿನಗೆ? ಅಯ್ಯೋ ಊಟದ ಬ್ಯಾಗ್ ಕೊಡೋಣಂದ್ರ. ಕೊಡ್ಬೇಕ, ಇಸ್ಕೊಳ್ಳಿ ನೀವು. ಹೊಡಿ. ಯಾಕೆ ತಾಯಿ ಆಮ್ ಸಂಖ್ಯೆ ಬಂದಿರೋ ಆಮೆ ಒದ್ದಾಡ್ತಾ ಇವತ್ತು? ಅಯ್ಯೋ ಅಪ್ಪ ತಂದೆ, ಏನ್ ಹೇಳದಿದ್ರು ಸಂಜೆ ಹೇಳಿದ್ರೆ ಆಯ್ತು. ಹೊರಡಿ. ಆಟೋದವ್ರಿಗೆ ವೇಟಿಂಗ್ ಚಾರ್ಜ್ ಅಂತ ನಮ್ ಮನೆನೇ ಬರ್ಕೊಡ್ಬೇಕಾಗತ್ತೆ ರೀ. ನೀವು ಹೊರಡಿ. ನೀವು ನಡಿಯಪ್ಪ. ಆದ್ರೂ ಒಂದ್ ಮಾತು ಸಂಜೆ ಬೇಡ, ಸಂಜೆ ಮಾತಾಡೋ. ಬೇಡ ಅಂದ್ರೆ ಬೇಡ. ಹೊಡೆದು ಬರ್ತೀವಿ. ಕೊತ್ತು ನಾಯಿ ಹಣ್ಣಿಂದದ್ದು ಅಕ್ಕಿ ಮುಖ ತರ ಮುಗ್ತಾ ಕೂತಿದ್ಯಲ್ಲೋ. ಎಷ್ಟು ಮುಗ್ತ್ಯ? ಸಾಕು. ರೋಹಿಣಿ, ನಿನ್ ಗಂಡ ಈ ತರ ಗಡತ್ತಾಗಿ ಹಿಂಗ್ ತಿಂತಾ ಇದ್ರೆ ಹೇಗಮ್ಮ ಕೆಲ್ಸ ಮಾಡ್ತಾನೆ? ಕರ್ಕೊಂಡೋಗ್ ಬಿಡ್ತಾನೆ ಅವನ್ನ. ಬರ. ಅಯ್ಯೋ ಕರ್ಕೊಂಡೋಗ್ ನಿಂಗಂತ ಬುದ್ಧಿ ಒಂಚೂರು. ಮನೋಜ್ ಬನ್ನಿ, ಸಾಕು, ಹೊರಡೋಣ. ಈ ಅಮ್ಮ ಯಾಕ ಇವತ್ತು ಬಲೆ ಆಡ್ತಾ ಇದೆ? ರೋಹಿಣಿ, ನಾನ್ ನೀರ್ ಕುಡಿಯಲ್ಲ, ಹೊಟ್ಟೆ ತುಂಬ ಹೋಗುತ್ತೆ. ಹೋಗ್ತಾ ಹಂಗೆ ನೀರ್ ದೋಸೆ ತಿನ್ಕೊಂಡ ಬಿಡು. ಅಯ್ಯೋ ಬೊಕ್ಕಸರು ಜಾಡು ಕಣ ನಿಂತು. ಕೆಲಸ ಮಾಡೋಗ. ಆಯ್ತು ಪೊಡಮ್ಮ, ಇಲ್ಲಿ ಒಂದ್ 4 ಪೀಸ್ ತಿಂದೆ ಹೋಗೋದು. ಒಟ್ರೆ ಹೋಗ್ತೀನಿ, ಇಲ್ಲ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. ನೋಡಿ, ಇದಕ್ಕೆ ಚಟ್ನಿ ತಿನ್ಕೊಂಡ್ಬಿಡ್ತೀನಿ ಸರ್. ಅಯ್ಯೋ ಏನಮ್ಮ ಇದು? ಸೆಂಟೋತೆ. ಸೆಂಟ ಶುಂಠಿ ತರ ಗಾಟ್ ಹೊಡಿತಿದ್ದಲ್ಲಮ್ಮ ಇದು. ಅಯ್ಯೋ ಟೇಸ್ಟ್ ಇಲ್ವಲ್ಲ ಆತ ನಿಮ್ಗೆ? ಟೇಸ್ಟು ನಾಲ್ಗೆಲ್ಲಿರ್ಬೇಕು ಕಣಮ್ಮ, ಮೂಗಲಲ್ಲ. ತಗೋ. ಅವಳು ತಿಂದು ಅವಳು ಹೊರಡ್ಲಿ. ಹೋಗೋ, ಈ ಕರ್ಕೊಂಡೋಗ ಬರೋಣಿ ಅವನ್ನ. ಬನ್ನಿ. ಹೆಂಗಾಡ್ತಾನ ನೋಡೋನು. ನೋಡಿ ಅವನ್ನ.
ಕೊಡು ಬ್ಯಾಗು. ಕುತ್ಕೋ ನೀನ್ ಕುತ್ಕೊಂಡು ತಿಂಡಿ ಹೊಡ್ಬಿಟ್ಟು ಅಯ್ಯೋ ಮೀನಾ ಮರಿ ನಾನ್ ಸಾಕ್ತೀನಿ ನೀನ್ ಕುತ್ಕೊಳ್ಳಮ್ಮ ಒಳ್ಳೆ ಕರಿತೆ ಕುತ್ಕೋ. ಮೀನಾ ಮರಿ ಇವನ್ನೇ ಕರಿತಿದಾಳ ಕಡೆ ಬೋರೆ ಬೇಗ. ಮೀನಾ ಮರಿ ನನ್ ತಿಂಡಿ ಮಧ್ಯಾಹ್ನದ ಊಟ ಏನು ಬೇಡ, ನನ್ ಬರೋದೇ ಸಂಜೆ ಆಗತ್ತೆ. ಅದಕ್ಕೆ ಏನ್ ಮೈಕಮ್ಮ ಡಯಟ್ ಮಾಡೋ ಅಷ್ಟು ವೇಟ್ ನನಗೆ ಎಲ್ಲಿದೆ ಸೂರ್ಯ ಅವ್ರೆ? ಇವತ್ತು ಸ್ಟುಡಿಯೋ ಅಲ್ಲೇ ತಿಂಡಿ ತರಿಸಿರ್ತಾರೆ. ರವಿ ರವಿಕಾಂತ್ ಬರ ತಿಂಡಿತೀನ. ಸರಿ ನನ್ಗೆ ಒಂದೇ ಒಂದು ದೋಸೆ ಸಾಕು. ನಾನ್ ಮಾಡಿದ್ದನ್ ತಿಂದ್ರೆ ನೀನು ತೇಗಿದ್ರೆ 1 ವಾರ ಆದ್ಮೇಲೆ ಸೆಟ್ ದೋಸೆ ಸ್ಮೆಲ್ ಬರ್ಬೇಕು. ಪೋಣಸ್ ಬಾರ, 5-6 ಪೋಣಸ. 5-6 ಒಂದೇ ಒಂದ್ ಸಾಕು ಅಂತಿದ್ದೇನೆ. ನೀನ್ ನೋಡ್ರೆ 5-6 ತಿನ್ನುವಂತ ಯಾಕೆ? ಮನೆಗಿರೋರ್ನೆಲ್ಲ ಮಲಗಿಸ್ಬಿಡೋದು ಅಂತ ಪ್ಲಾನ ನಿಂದು? ಅಯ್ಯೋ ರವಿ ಕುತ್ಕೋ ಬೇಗ ಹೇಳಿಸೋ. ಕೂತ್ಬಿಡು ಬೇಗ ಚಟಿತ. ಬೇಗ ತಿನ್ಬೇಕಪ್ಪ, ಬೇಗ ತಿಂದು ಬೇಗ ಹೊಟ್ಕೊಡ್ಬೇಕು, ಲೇಟ್ ಮಾಡ್ಬಾರ್ದು. ತಿನ್ ಸಾಂಬಾರಕ್ಕಮ್ಮ. ಏನ್ ಡಾರ್ಲಿಂಗು, ಹಿಂಗು ತೆಂಗು ಎಲ್ಲ ಹಾಕಿ ಗಮಗೇಟ್ವರೆಗೂ ಹಬ್ಸಿ ಹಬ್ಬ ಮಾಡ್ತಾ ಇದ್ಯಾ? ಏನ್ ಕತೆ? ಪಾಲಕ್ ಹಾಕಿದೀನಿ, ಚೆನ್ನಾಗಿದ್ಯಾ? ಸಾಕಾಗಿದೆ. ಸರಿ ಆಯ್ತು. ಅಲ್ಲ ಇವಾಗ ಹೋಗಿ ನೀನ್ ಕೂತ್ಕೋ, ನಾನ್ ಮಾಡ್ಕೊಂಡ್ ಬರ್ತೀನಿ. ನೀವು ದೋಸೆ ಮಾಡ್ತೀರಾ? ಕೈ ಅಂದ್ರೆ ಕೈಯಮ್ಮ. ಕಟ್ಟಿಂಗು ಫಿಟ್ಟಿಂಗು ಮಾತ್ರ ಅಲ್ಲ, ರುಬ್ಬಿಂಗು ಸೋರ್ದಿಂಗು ಎತ್ತಿಂಗು ಎಲ್ಲ ಬರ್ತದೆ, ಎಲ್ಲ ಮಾಡ್ತೀನಿ ನಾನು. ಎಲ್ಲ ಹೂ ಕೊಡ್ಬೇಕು ಅಂದೆಲ್ಲ. ನಾನು ಇದನ್ನ ತಗೊಂಡ್ ಬರ್ತೀನಿ, ನೀನು ಹೂ ತಗೊಂಡ್ ಡೈರೆಕ್ಟ್ ಆಗಿ ಛತ್ರದ ಹತ್ರ ಬಾ, ಆಯ್ತಾ? ಸರಿ ನಿಲ್ಲೇ ಇದೆಯಲ್ಲೇ ಹೋಗೆ. ದೋಸೆ ಹೇಳ್ತಾ ಇದೀನಿ ಇವಾಗ್ಲೇ. ಸರ್ಕಲ್ ಇರೋದಿಲ್ಲ, ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಬೇರೆ ಬೇರೆ ಶೇಪಲ್ಲಿ ಇರುತ್ತೆ. ಆಮೇಲೆ ಗಲಾಟೆ ಮಾಡ್ಬಾರ್ದು, ಸುಮ್ಮನೆ ತಿನ್ಕೋಬೇಕು. ನೋಡಿ ನಾನು ಮಾಡ್ಕತೀನಿ ಬಾರಿ. ಜೊತೆ ನೀನ್ ತಿಂಡಿ ಬೇಡ ಅಂದೆ ಅಲ್ವಾ? ಆರಾಮ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರು. ಅವ್ನ್ ಬೇಗ ಒಂದೇ ಒಂದ್ ದೋಸೆ ತಿನ್ನು ನಿನ್ನ ಕರ್ಕೊಂಡು ಹೋಗ್ತಾನೆ. ತಿನ್ನು ಬೇಗ ತಿನ್ನು. ಬರ ಮೀನ ಇಲ್ಲಿ ಕೂತ್ಕೊಳ್ಳೆ. ಕೂತ್ಕೊ ಇಲ್ಲಿ. ಇನ್ನೀ ತಟ್ಟೆ ಈ ತಟ್ಟೆ ತಗೋದ ಶ್ರುತಿ ಹೊರಡ. ಬಾಯ್ ಮೀನಾ ಬರಿ ಬಾಯ್. ಬಲೆ ಉಂಟು ದ್ವಾಸಗಳು. ತಿನ್ನು ಚೆನ್ನಾಗಿ ತಿನ್ನು, ಬೇಗ ತಿನ್ನು. ನಮ್ಗೆ ಯಾಕೆ ಅಷ್ಟೊಂದು ಅರ್ಜೆಂಟ್ಗಳು? ತಟ್ಟೆ ಮುಂದೆ ಜಾಸ್ತಿ ಹೊತ್ತು ಕೂತ್ಕೋಬಾರ್ದು. ತಟ್ಟೆ ಬಿಡು, ತಟ್ಟೆನ ತಿಂದ್ಬಿಡ್ತಾನೆ ಬಿಟ್ರೆ. ಆಯ್ತು ಮೀನಾ. ಮೀನಾ ನಾನು ಹೋಗಿರ್ತೀನಿ ಕಡೆ, ಏನ್ ಬೇಕು ಬಂದ್ಬಿಡ. ಸರಿ. ಸ್ವಲ್ಪ ಖಾರ ಆಗೋಯ್ತು, ನೀರ್ ಬೇಕು ಒಂದ್ ಸ್ವಲ್ಪ. ಬರ್ಲಾ ಸರ್? ಬೇಗ ತಿನ್ನೆ. ಅದೇನೋ ತುಟಿ ಮೇಲೆ ಮೆತ್ತಿರೋ ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ ಅನ್ನೋ ಇಷ್ಟೇ ತಿಂತಿದ್ಯಾ? ಚಿಕ್ಕ ಮಕ್ಳಿಗೆ ತುರ್ಕೋತಾರ, ತುರ್ಕ್ಬೇಕು ನಿನಗೆ. ಅಯ್ಯೋ ಅಮ್ಮ, ಅಯ್ಯಯ್ಯೋ ಅಯ್ಯೋ ಕೈ ಸಡ್ಕೊಂಡ್ಬಿಟ್ಟಿದೆ ಕಣೆ. ತಟ್ಟಿಗಾದ ಸಡನ್ನಾಗಿ ಹಿಂಗಾಗೋಯ್ತು. ಅಯ್ಯೋ ಅಮ್ಮ ದೇವ್ರೆ, ನನ್ ಕೈಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದಾರಲ್ಲ. ಇಷ್ಟವರೆಗೂ ಚೆನ್ನಾಗೇ ಇದ್ರಲ್ಲ, ಈಗಿಲ್ವಲ್ಲ. ಅಯ್ಯೋ ನನ್ ಕೈ ಸಡ್ಕೊಂಡ್ಬಿಡ್ತಲ್ಲಪ್ಪ, ಸಡ್ಕೊಂಡ್ಬಿಡ್ತು. ನನ್ ಕತೆ ಮುಗ್ದೋಯ್ತು. ಅಯ್ಯಯ್ಯೋ ಕೈ. ಅಮ್ಮ ನಾನು ಅವ್ನಿಗೆ ಫೋನ್ ಮಾಡ್ತೀನಿ. ನೀನ್ ನನ್ನ ರೋಮ ಕರ್ಕೊಂಡೋಗಿ ಸಾಕು. ಅಯ್ಯೋ ಮುಟ್ಟಬೇಡ, ಆ ಕೈ ಮುಟ್ಟಬೇಡ, ಕರ್ಕೊಂಡೋಗು. ಈ ಕೈ ಹಿಡ್ಕೊಂಡು ಕರ್ಕೊಂಡೋಗು. ಸಡ್ಕೊಂಡೋಯ್ತು ಕಣೆ, ನನ್ನ ಕೈ ಸಡ್ಕೊಂಡೋಯ್ತು. ಅಯ್ಯೋ ಅಮ್ಮ ಇದನ್ನತ್ತೆ. ಅಯ್ಯಯ್ಯೋ ದೇವ್ರೆ, ಸುಬ್ರಹ್ಮಣ್ಯ ಸ್ವಾಮಿ ತಿರ್ಗಿಸ್ಕೊಂಡ್ಬಿಟ್ಟಿಯಲ್ಲಪ್ಪ ನನ್ನ ಕೈದ. ಮತ್ತೆ ಮಾವಂಗಾದ್ರೂ ಫೋನ್ ಮಾಡ್ಲಾ? ಅವ್ರು ಯಾಕೆ? ಅವ್ರು ಬಂದು ಆತ್ಮಾನಂದ ಶ್ರೀಕಾಂತ ವಿಠಲ ಅಂತ ಸಾಲ್ಗೆ ಹೇಳ್ಕೊಟ್ಟಿರ್ಲಿ ಅಂತನ? ಅಯ್ಯೋ ಅವರು ಕೆಲ್ಸಕ್ ಹೋಗಿದ್ದಾರೆ, ಹೋಗದೆ ವಾರದಲ್ಲಿ ಒಂದಿನ. ಅದನ್ನು ತಪ್ಪಿಸ್ಬಿಡ್ಬೇಡಮ್ಮ ನೀನು. ಮತ್ತಿದಕ್ಕೆ ಇನ್ನೇನ್ ಮಾಡೋದತ್ತೆ? ಅತ್ತೆ ಹಾಸ್ಪಿಟಲ್ಗೆ ಹೋಗೋಣ. ಆಸ್ಪತ್ರೆ ಎಲ್ಲ ಏನು ಬೇಡ, ಫ್ರಿಜ್ ಅಲ್ಲಿ ಐಸ್ ಪ್ಯಾಕ್ ಇದೆ. ಗಂಟೆಗೊಂದ್ಸಲ ನೀನ್ ಐಸ್ ಪ್ಯಾಕ್ ತಗೊಂಡ್ಬಂದು ಮಸಾಜ್ ಮಾಡ್ತಾ ಇರು. ಸಂಜೆ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಸಂಜೆವರೆಗೂ ಅತ್ತೆ? ಯಾಕೆ? ಅಲ್ಲ ನನ್ ಗಂಡ ಸರಿ ಹೋಗ್ಬಾರ್ದಾ? ಆಗಲ್ಲ ಅತ್ತೆ. ಅಲ್ಲ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅತ್ತೆ. ಏನು ಬೇಕಾಗಿಲ್ಲ. ನೀನ್ ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದು ನನ್ ಸೇವೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಯ್ಯಯ್ಯೋ ಅಲ್ಲ ಕಡೆ, ನನ್ ಸೇವೆ ಮಾಡೋದಕ್ಕಿಂತ ದೊಡ್ಡ ಕೆಲ್ಸ ನಿನಗೇನೇ ಇದೆ? ಅಬ್ಬಾ ಸುಬ್ರಹ್ಮಣ್ಯ ಸ್ವಾಮಿ, ನನ್ನ ಕೈ ತಿರುಗಿಸ್ಬಿಟ್ಟಿಯಲ್ಲಪ್ಪ. ಆಯ್ತತ್ತೆ, 2 ನಿಮಿಷ ನಾನು ಹೋಗಿ ಐಸ್ ಪ್ಯಾಕ್ ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರೆ, ಈ ಮಾಯಾಂಗಿರಿ ಮುಂದೆ ಎಲ್ಲ ನನ್ ನಾಟಕ ಮಾಡೋ ತರ ಮಾಡ್ಬಿಟ್ಟಿಯಲ್ಲಪ್ಪ. ನಂಬಿಟ್ಲ ದೇವ್ರೆ, ಅತ್ತೆ ಕೈ ಸರಿ ಹೋಗೋದಕ್ಕೆ ಸಂಜೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ನನ್ ಮಂಟಪಕ್ಕೆ ಬೇರೆ ಹೋಗ್ಬೇಕು.
ಏನ್ ಮಾಡ್ಲಿ ಈಗ? ನೀನದ್ ಹೇಗೆ ಮಂಟಪಕ್ಕೆ ಹೋಗಿ ಡೆಕೋರೇಷನ್ ಮಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಕಣೆ. ನೌಟಂಕಿ ನನ್ನ ಹತ್ರನೇ ಆಡ್ತಾಳ. ಅಯ್ಯೋ ಕೈ ತಗೊಂಡ್ಯ? ಎಲ್ಲಿ ನೀರ್ ತೋರ್ಸು. ಅಯ್ಯೋ ಅಯ್ಯೋ ಇದೇನಿದೆ ಇಷ್ಟೊಂದು ತಣ್ಣಗಿದೆ? ಅಲ್ಲ ಅತ್ತೆ, ಐಸ್ ನೀರು ಇನ್ನೆಂಗಿರುತ್ತೆ? ಮಸಾಜ್ ಮಾಡ್ಲೇಬೇಡ್ವಾ? ಮಾಡು ಮಾಡು, ಕೆಳಗೆ ಕುತ್ಕೊಂಡ್ ಮಾಡು. ಅಯ್ಯೋ ಸ್ವಲ್ಪ ಹೊತ್ತಷ್ಟೇ ಐತೆ, ಸ್ವಲ್ಪ ತಡ್ಕೊಳ್ಳಿ ಅತ್ತೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಮೂರ್ದಗಿರ್ದ ಹಾಕ್ಬಿಟ್ಯ ನಿಧಾನಕ್ಕೆ. ಅವ್ವ ಅಯ್ಯಯ್ಯೋ ಅತ್ತೆ, ಸ್ವಲ್ಪ ಹೊತ್ತಷ್ಟೇ ಐತೆ, ಸರಿ ಹೋಗುತ್ತೆ, ನೊಂದ್ಕೋಬಿಡಿ ಅತ್ತೆ. ಅಯ್ಯೋ ಅವ್ವ, ಇದಷ್ಟು ಬೇಗ ಸರಿ ಹೋಗಲ್ಲ ಕಡೆ. ಬಿಸಿನೀರು ತಗೊಂಬಂದು ಮಸಾಜ್ ಅಂದ್ರೆ ಮಸಾಜ್ ಎಲ್ಲ ಶಾಖ ಕೊಡ್ಬೇಕು. ಸರಿ ನಾನು ಹೋಗಿ ಬಿಸಿನೀರು ತಗೋತೀನಿ, ಅಲ್ಲಿವರೆಗೂ ನೀವು ಇಟ್ಕೊಳ್ಳಿ. ಬಿಟ್ಟೆ ಐತೆ. ಅವ್ವ ನಿಂತ್ಕೊಳ್ಳೆ, ಬಿಸಿನೀರು ಶಾಖ ಆಮೇಲೆ ಕೊಡುವಂತೆ. ಅಲ್ಲಿವರೆಗೂ ಐಸ್ ಇಟ್ಕೊಂಡೆ ಮ್ಯಾನೇಜ್ ಮಾಡ್ತೀನಿ. ನೀನು ಬಿಸಿ ಬಿಸಿಯಾಗಿ ಸ್ವಲ್ಪ ಸೂಪ್ ಮಾಡ್ಕೊಂಬಮ್ಮ. ಸೂಪ? ಹೌದು ಕಣೆ, ಈ ತರ ನೋವು ಬಂದಾಗ ಬಿಸಿ ಬಿಸಿ ಸೂಪ್ ಕುಡಿದ್ರೆ ನೋವೆಲ್ಲ ಸರಿ ಹೋಗುತ್ತೆ. ಬೇಗ ಹೋಗಿ ಮಾಡ್ಕೊಂಬ. ಅರೆ ಹೋಗಿ ನೋಡಲ್ ನಿಂತ್ಕೊಂಡು ಓಡ್ತಾ ಇದ್ದಾಳೆ ಅಮ್ಮ. ಸರಿ. ಅಯ್ಯೋ ಹೋಯ್ತು, ಒಂದೊಂದು ಕೈ ಹೋಯ್ತು, ಕೈ ಎಲ್ಲಾ ಹೊರಗೆಟ್ಟೋಯ್ತೆ. ಅಯ್ಯೋ ಇಂಥ ಕೊರಿಯೋ ಚಳಿಯಲ್ಲಿ ತಣ್ಣಗೆ ಒತ್ತಡ ಕೊಡಿಸ್ಕೊಂಡು ನನ್ನ ಕೈಯೆಲ್ಲ ಮರಗೆಟ್ಟೋಯ್ತು. ಎಂಥ ಪರಿಸ್ಥಿತಿ ಬಂತು ನನಗೆ. ಅಪ್ಪ ಅಮ್ಮಮ್ಮ, ಮೂನಕ ಆ ಕಡೆ ಇಟ್ಟಿರೋದಲ್ಲ ಈ ಕಡೆ ತಂದು ಇಟ್ಕೊಳ್ಳಿ. ಎಲ್ಲ ಅರೇಂಜ್ ಮಾಡಕ್ ಈಸಿ ಆಗತ್ತೆ. ಕೊಡ್ಬೇಕನ್ಕ ನಾನು ಎತ್ಕೋತೀನಿ, ಕೊಡು. ಪರವಾಗಿಲ್ಲ ಬಾಬಾ, ನಾ ತಗೊಂಡ ಹೋಗ್ತೇನೆ. ಹುಷಾರು ನಿಧಾನ. ಅತ್ತೆ ಕೈ ಸರಿ ಹೋಗೋದಕ್ಕೆ ತುಂಬಾ ಟೈಮ್ ಹಿಡಿಯೋ ಆಗಿದೆ. ಮಂಟಪಕ್ಕೆ ಹೋಗಿ ಡೆಕೋರೇಷನ್ ಹೇಗ್ ಮಾಡ್ಲಿ? ಲೇ ಎಲ್ಲಿದೆ ಮೀನಾ ನೀನು? ಇಲ್ಲಿ ಹೂ ಎಲ್ಲ ತಂದಿಟ್ಟಾಯ್ತಲ್ಲೇ, ಇನ್ನ ಎಲ್ರು ಕಾಯ್ತಾ ಇದಾರೆ ನಿನಗಿಲ್ಲಿ. ಇನ್ನು ಮನೇಲೇ ಇದೇನ್ರಿ. ಲೇಟ್ ಆಗ್ತಿದೆ ಕಣೆ, ಇನ್ನ ಎಷ್ಟೊತ್ತ ಹೊರಡಕ್ಕೆ? ಅದು ಅತ್ತೆ ಹುಷಾರಿಲ್ಲ ರೀ. ಸಕ್ಕರೆಗ ಏನಾಯ್ತೆ? ರೀ ಅವ್ರ ಕೈ ಹಿಡ್ಕೊಂಡಿದ್ದೆ, ಅದೇನೋ ಲಾಕ್ ಅಂತೆ. ತುಂಬಾ ಕಷ್ಟ ಪಡ್ತಿದಾರೆ ರೀ, ಆಗಾಗ ಈ ರೀತಿ ಆಗತ್ತೆ ಅಂತ ಹೇಳ್ತಿದ್ರು. ಹೌದೌದು, ಹಿಂದೆ ಒಂದ್ಸರಿ ಈ ತರ ಆಗಿತ್ತಲ್ಲ. ಅದಕ್ಕೆ ಸರಿ ಹೋಗ್ಲಿ ಅಂತ ಅವ್ರಿಗೆ ಐಸ್ ಪ್ಯಾಕ್ ಮತ್ತೆ ಬಿಸಿನೀರ್ ಶಾಖ ಎಲ್ಲ ಕೊಡ್ತಾ ಇದೀನಿ. ಸರಿಯಾಗಿದ್ರೆ ನಾನು ಇಲ್ಲಿಂದ ಮನೆಗ್ ಬಂದ್ಬಿಡ್ತೀನಿ, ನೀನ್ ಅಲ್ಲಿಂದ ಇಲ್ಲಿ ಹೊರಟ್ ಬಾ. ಇಲ್ಲ ರೀ ಆಗಲ್ಲ, ಈ ಟೈಮಲ್ಲಿ ಅವ್ರ ಒಬ್ರನ್ನ ಬಿಟ್ಟು ನಾನು ಹೇಗ್ ಬರ್ಲಿ ರೀ? ಪಾಪ ಅವ್ರು ಅದೇನೋ ಸೂಪು ಅದು ಇದು ಬೇಕು ಅಂತೆಲ್ಲ ಕೇಳ್ತಿದ್ದಾರೆ. ನೀವು ಬಂದ್ರೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ. ಆಮೇಲೆ ಇದೇ ಕಾರಣ ಇಟ್ಕೊಂಡು ಇನ್ನೂ ದೊಡ್ಡ ಗಲಾಟೆ ಮಾಡ್ತಾರಷ್ಟೇ. ನೀನ್ ಹೇಳ್ತಾ ಇರೋದು ಸರಿಯಾಗಿ ಇದೆ, ಆದ್ರೆ ತುಂಬಾ ದೊಡ್ಡ ಆರ್ಡರ್ ಅಲ್ವಾ ನಿಮ್ಮಿನ? ನೀನೇ ಇಲ್ದೆ ಹೆಂಗೆ ನೋಡೋದು? ಒಂದ್ ಕೆಲ್ಸ ಮಾಡು, ಪೌಡ್ರ್ ನಂಗೆ ಫೋನ್ ಮಾಡಿ ಮನೆ ಬರಕ್ ಹೇಳು, ನೀನ್ ಇಲ್ಲಿಗೆ ಬಂದ್ಬಿಡು. ಅವಳಲ್ಲಿ ನೋಡ್ಕೋತಾಳೆ ಎಲ್ಲಾನು. ಲೇ ಈ ಮದ್ವೆನ ಮುಂದಕ್ಕೆ ಹಾಕಕ್ಕಾಗಲ್ಲ ಅಲ್ವೇ? ಇಲ್ಲ ರೀ, ಈ ಪರಿಸ್ಥಿತಿಲಿ ಅತ್ತೆನ ಬಿಟ್ ಬರೋದಕ್ಕೆ ನನ್ಗೆ ಮನ್ಸ ಆಗ್ತಿಲ್ಲ. ಹಂಗಂದ್ರೆ ಒಪ್ಕೊಂಡಿರೋ ಕೆಲ್ಸಕ್ಕೆ ಕೊಳ್ಳಿ ಇಟ್ಟು ಕೊಳ್ಳಿದೇವ ಅಂತ ಅನ್ಸ್ಕೊಳತ್ತೆ ಲೇ ಡಂಕಡಕ. ಅದಕ್ಕ ನೀನ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ರೀ ಅಲ್ಲಿ ಎಲ್ರು ಬಂದಿದಾರಾ? ಹ್ಞೂ ಕಣೆ, ಎಲ್ಲಾ ಕಂದ್ರು ಬಂದು ನಿನಗೋಸ್ಕರ ಕಾಯ್ತಾ ಇದಾರೆ ಇಲ್ಲಿ. ಸರಿ ಒಂದ್ ಕೆಲ್ಸ ಮಾಡಿ, ಈಗ ವಿಡಿಯೋ ಕಾಲ್ ಮಾಡಿ. ವಿಡಿಯೋ ಕಾಲ ಯಾಕೆ? ನೋಡ ಆಸೆನಾ? ರೀ ನಾನ್ ವಿಡಿಯೋ ಕಾಲ್ ಅಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಕನಕ, ರೂಪಕ, ಪದ್ಮಕ ಎಲ್ರು ನಾನು ಹೇಳ್ದಂಗ್ ಮಾಡ್ತಾರೆ. ಓಹೋ, ಟೆಕ್ನಾಲಜಿ ಯೂಸ್ ಮಾಡ್ಕೋತಾ ಇದೀವೋ? ಅಂದ್ರೆ ಸರಿಯಾಗಿ ಆಗತ್ತೆ ನಿಮಿನ? ಲೇ ನೀನ್ ಇಲ್ಲಿದ್ರೆ ಕಣೆ ಸರಿಯಾಗಿ ಕೆಲ್ಸ ಆಗೋದು. ಆ ಅನುಮಾನ ನಿಮಗ್ ಬೇಡ. ಅಲ್ಲಿರೋರು ಎಲ್ರು ನನ್ಗಿಂತ ಚೆನ್ನಾಗೆ ಕೆಲ್ಸ ಮಾಡ್ತಾರೆ. ನಾನಿಲ್ಲಿ ಅತ್ತೆನ ನೋಡ್ಕೋತೀನಿ, ಜೊತೆಗೆ ಅವ್ರಿಗೆ ಅಲ್ಲಿ ಹೇಳಿ ಡೆಕೋರೇಷನ್ ಕೆಲ್ಸನೂ ಮಾಡಿಸ್ತೀನಿ. ಅಂತೀಯ? ಯಾಕೆ ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನನ್ ಜೀವನದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಮೀನಾ, ಅದನ್ನೇ ನಂಬಲ್ವೇನೆ ನಾನು? ಸರಿ, ಹಾಗಾದ್ರೆ ಈ ವಿಷಯನ ಎಲ್ರಿಗೂ ಹೇಳಿ ಹೂವೆಲ್ಲ ಒಂದ್ ಕಡೆ ಇಡ್ಸಿ ಎಲ್ರು ಜೊತೆಗೆ ಸೇರಿಸಿ ನನ್ಗೆ ವಿಡಿಯೋ ಕಾಲ್ ಮಾಡಿ. ಸರಿ ನಮ್ಮ ಆಯ್ತು. ಈ ಡೆಕೋರೇಷನ್ ಚಾಲೆಂಜ್ ಜೊತೆಗೆ ಇವಾಗ ನಮ್ಗೆ ಇನ್ನೊಂದು ಚಾಲೆಂಜ್ ಬಂದಿದೆ. ಇದ್ರಲ್ಲಿ ನಾವು ಗೆದ್ದು ತೋರಿಸ್ಬೇಕು, ಗೆಲ್ತಿದೀವಿ ಅಷ್ಟೇ. ಸರಿ, ನಾನು ಎಲ್ರಿಗೂ ಹೇಳಿ ನಿನಗೆ ಫೋನ್ ಮಾಡ್ತೀನಿ. ಸಕ್ಕರೆ ಹುಷಾರ ಕಣೆ. ನಾನ್ ನೋಡ್ಕೊಂತೀನ್ರಿ, ನೀವ್ ಹೇಳ್ಬೇಕಾ? ಸರಿ ಆಯ್ತು, ಬಾಯ್ ಕಣೆ ಹೇಳ್ತಿ. ಅಮ್ಮ ಕನಕ, ಅಕ್ಕಂದ್ರ ರಿಸೀವ್ ಮಾಡುದು. ಮೀನಾ ನೋಡಿಲಿ, ಎಲ್ಲ ತಂದಿಟ್ಟಿದೀವಿ. ಅಕ್ಕಂದ್ರಲ್ರು ಇದಾರೆ, ಎಲ್ರು ರೆಡಿ ಆಗಿದ್ದಾರೆ, ಎಲ್ಲ ಅರೇಂಜ್ ಆಗಿದೆ. ನೋಡಿಲಿ ಕನಕ ಬರಮ್ಮ, ಕರೀತಾಳೆ. ಕನಕ, ನೀವೆಲ್ಲ ಸೇರಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ, ನೀನ್ ಹಾಗೆ ಮಾಡು. ಅಕ್ಕ, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ, ಬಾಬಾ ಎಲ್ಲಾ ಹೇಳಿದಾರೆ. ನೀನಿದ್ದು ಹೇಗ್ ರೆಡಿ ಮಾಡ್ತಿದ್ಯೋ ಹಾಗೆ ನಾವೆಲ್ಲ ರೆಡಿ ಮಾಡ್ತೀವಿ. ಮೀನಾ, ನೀನ್ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ಯೋ ಹಾಗೆ ಹೇಳ್ತಾ ಹೋಗು ಸಾಕು, ನಾವ್ ಎಲ್ರು ಸೇರಿ ಹಾಗೆ ಮಾಡ್ತೀವಿ. ಥ್ಯಾಂಕ್ಸ್ ಅಕ್ಕ.
ಹಾ ಹೇಳಮ್ಮ ಇವಾಗ ಏನ್ ಮಾಡ್ಬೇಕು ಅಂತ. ನಾನೇ ಭಾಗ್ಯವಂತೆ ಇಂದು ನಾನೇ ಪುಣ್ಯವಂತೆ. ಅಮ್ಮ ಅಯ್ಯೋ ಅಪ್ಪ ಅಯ್ಯೋ. ಅಲ್ಲ ಕಡೆ ಅರ್ಧ ಬಟ್ಲು ಸೂಪ್ ಮಾಡ್ಕೊಂಬರಕ್ಕೆ ಅರ್ಧ ಗಂಟೆ ಬೇಕಿತ್ತೇನೆ ನಿನಗೆ? ಅಲ್ಲ ಕಡೆ ಸೂಪ್ ಮಾಡ್ಕೊಂಬರೋ ನೆಪದಲ್ಲಿ ಚೆನ್ನಾಗಿ ನಿದ್ರೆ ಮಾಡಿ ಇದ್ಯಾ ಹೆಂಗೆ? ಸೂಪ್ ಅಲ್ವಾ ಅತ್ತೆ, ತರಕಾರಿ ಕಟ್ ಮಾಡಿ ಬೇಯಿಸಿ ಮಾಡೋಷ್ಟ್ರಲ್ಲಿ ಟೈಮ್ ತಗೋತು. ಅತ್ತೆ ನಾನೇ ಕುಡಿಸ್ಲಾ? ಏನು ಬೇಡ, ನಾನೇ ಕುಡಿತೀನಿ. ಕೊಡು, ನೀವ್ ಹಿಡ್ಕೊ. ನಿಧಾನತೆ ಬಿಸಿ. ಏನೇ ಇದು ಹಿಂಗಿದೆ ಯಪ್ಪ. ಅತ್ತೆ ನೋವಿಗೆ ಹಿಂಗ್ ಕುಡಿದ್ರೇನೆ ಅಲ್ವಾ ಚೆನ್ನಾಗಾಗೋದು, ನೀನೇ ಹೇಳಿದಲ್ವಾ. ಸರಿ ಬಿಡು, ಆಯ್ತು ಅಡ್ಜಸ್ಟ್ ಮಾಡ್ಕೋತೀನಿ. ಕೊಡು 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 ಕೊಡು, ನಾನೇ ಕುಡಿತೀನಿ. ನನ್ಗೆ ಸಾಕು. ಈಗ ಹೋಗಿ ಬಿಸಿನೀರು ಕಾಯಿಸ್ಕೊಂಬ. ಅತ್ತೆ ಇವಾಗ ಪರವಾಗಿಲ್ಲ, ನೋವು ಕಮ್ಮಿ ಆಯ್ತಾ? ಅಲ್ಲ ಕಣೆ, 2 ಸ್ಪೂನ್ ಸೂಪ್ ಕುಡಿದ ತಕ್ಷಣ ಕೈ ನೋವು ಸರಿ ಹೋಗುತ್ತಾ? ಅಲ್ಲ ಇದೇನು ಬ್ರಹ್ಮರಸ ಅನ್ಕೊಂಡ್ಬಿಟ್ಟಿಯ ನೀನು? ಓ ಯಾಕೆ? ನನಗೆ ನೋವು ಕಮ್ಮಿ ಆಯ್ತು ಅಂತ ಗೊತ್ತಾದ್ರೆ ನೀನು ಊರು ಸುತ್ತಕ್ ಹೋಗ್ಬೋದು ಅಂತಲ್ಲ. ಯಾಕಂದ್ರೆ ನನ್ನ ಇಂಥ ಪರಿಸ್ಥಿತಿ ಬಿಟ್ಟು ಹೋಗ್ತೀಯ ನೀನು? ಇಲ್ಲ ಅದೇ, ನಾನು ಎಲ್ಲಿಗೂ ಹೋಗಲ್ಲ, ನಿಮ್ ಜೊತೆನೆ ಇರ್ತೀನಿ. ಸರಿ ಸರಿ, ಬೇಗ ಹೋಗಿ ಬಿಸಿನೀರು ಮಾಡ್ಕೊಂಡ್ಬಂದು ಸಾಕಾಗ್ಬಿಡು. ಆಕ್ಟಿಂಗ್ ಮಾಡಿ ಮಾಡಿ ಕೈ ನಿಜವಾಗ್ಲೂ ಸೊಟ್ಟಗಾಗ್ಬಿಟ್ರೆ ಕಷ್ಟ. ಆವಾಗ್ಲೇ ಒಂದ್ ಕಾಮಿಡಿ ವಿಡಿಯೋ ನೋಡ್ತಿದ್ ನಾನು. ಎಲ್ಲದು? ಬಂದೆ ರೀ, ಬಂದೆ 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 ಬಿಟ್ಟೆ. ಆಗೋಯ್ತು ಆಯ್ತಾ? ಹೇಳಿದೆಲ್ಲ ಮಾಡಿದ್ರಾ? ಸಕ್ಕರೆ ಹೆಂಗಿದ್ದಾರೆ? ಸೂಪ್ ಕೊಟ್ಟಾಯ್ತು, ಈಗ ಬಿಸಿ ಶಾಖ ಕೊಡ್ಬೇಕು. ಹೌದಾ? ಸರಿ 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 ಆಯ್ತು. ನೋಡಿ ಈ ಕನಕ ಈ ಗುಂಡಿಗಿರ ತಗೊಂಡ್ಬರ್ತಾರಲ್ಲ, ಇದನ್ನ ಎಲ್ಲಿಡ್ಬೇಕು ಹೇಳು? ಅದನ್ನ ಬೋರ್ಡ್ ಪಕ್ಕ ಅದೇ ಆರ್ಚ್ ಮಾಡಿದೀವಲ್ಲ ಅದ್ರ ಪಕ್ಕ ಇಡಿ ಎರಡೂನು. ಕನಕ ಆ ಕಡೆ 2, ಒಂದ್ ದೊಡ್ಡದು ಒಂದ್ ಚಿಕ್ಕದು, ಆಗ ಈ ಕಡೆಗೆ ಒಂದ್ ದೊಡ್ಡದು ಒಂದ್ ಚಿಕ್ಕದು, ಹಂಗೆ ಆ ಕಡೆ ಬೋರ್ಡ್ ಪಕ್ಕ ಇಡ್ಬೇಕು. ತಂದ್ರಿ ಅದು ವೈಟ್ ಕಲರ್ ಇದೆಲ್ಲ, ಅದನ್ನ ಅದ್ರ ಪಕ್ಕಕ್ಕೆ ಇಡಿ. ಸರಿ ಸರಿ, ಒಂದ್ ನಿಮಿಷ ನಿನ್ ಲೈನಲ್ಲಿ ಇರೆ, ನಾನು ಇಟ್ಬಿಟ್ಟು ಹೆಲ್ಪ್ ಮಾಡ್ತೀನಿ. ಒಂದ್ ನಿಮಿಷ ಅದನ್ನ ಒಂಚೂರು ಆ ಕಡೆ. ಈ ಕಡೆ ಈ ಕಡೆ ನೋಡಪ್ಪ, ಇಲ್ಲಿ ಇದು ಈ ಕಡೆ ಬರ್ಬೇಕಾ? ಇದು ಈ ಕಡೆ ಅಕ್ಕ. ಇದು ಈ ಕಡೆ ಅಂತೆ. ಮೀನಾ ನೋಡಲಿ, ಆ ಬಿಳಿ ಪಾಟ್ಗಳು ಇಟ್ಟಿರೋದು ಸರಿನೇನೆ ಅದು? ಸರಿ ರೀ, ನೀರ್ ಬಿಸಿ ಆಗಿದೆ, ನಾನು ಹೋಗಿ ಶಾಖ ಕೊಟ್ಟು ಬರ್ತೀನಿ. ಅಷ್ಟರಲ್ಲಿ ನಾನು ಏನೇನ್ ಹೇಳಿದೆ ಅದನ್ನೆಲ್ಲ ಮಾಡ್ತೀರಿ. ನಾನು ಮತ್ತೆ ಬಂದು ಫೋನ್ ಮಾಡ್ತೀನಿ. ಹಲೋ, ಫುಲ್ ಖುಷಿ ತಾನೆ? ಕೈ ಉಳ್ದೋಗಿದೆ, ಕೈ ಉಳ್ಕೋಗಿದೆ ಅಂತ ನಾಟಕ ಮಾಡ್ದೆ ಗೊತ್ತಾ? ಈಗ ಅವಳ ಆರ್ಡರ್ ಕ್ಯಾನ್ಸಲ್ ಆಗಿರುತ್ತೆ. ಖುಷಿಯಾಗಿ ಹೋಗಿ ನೀವೇ ಆರ್ಡರ್ ತಗೊಂಬಿಡಿ. ಏನ್ ತಗೊಳೋದು ಮಣ್ಣನ್ ಗಟ್ಟಿ. ನಿಮ್ ಸೊಸೆ ಇರೋ ಜಾಗದಿಂದಾನೇ ಕೆಲ್ಸ ಮಾಡಿ ಮುಗಿಸಿದಾಳೆ. ಹೇ ಹಾಯ್ ಶ್ರುತಿ, ಪ್ಲೀಸ್ ಟೇಕ್ ಯು ಸೀಟ್. ಏನು ರವಿ ನೋಡಕ್ ಬಂದ್ರಾ? ಇಲ್ಲ, ಆಕ್ಚುಲಿ ನಾನು ನಿಮ್ಮನ್ ನೋಡಕ್ ಬಂದೆ.